ಹಾಯ್ ಫ್ರೆಂಡ್ಸ್, ಗೋ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನನ್ನ ಅಣ್ಣನಿಗೆ ಆದ ಅನುಭವ ಇದು. ಅವನು ಆಗ ತಾನೇ ಯಾವುದೋ ಹೋಟೆಲಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದ. 2 ದಿನ ಕೂಡ ಆಗಿರಲಿಲ್ಲ. ಅದೊಂದು ರಾತ್ರಿ ಹೋಟೆಲ್ ಕೆಲಸಗಳೆಲ್ಲ ಮುಗಿಸಿ ಮನೆಗೆ ಹೋಗುವಾಗ ಹೋಟೆಲ್ ಎದುರುಗಡೆಯ ಮ್ಯಾನೇಜರ್ ಚೇಂಬರ್ನಲ್ಲಿ ಯಾರೋ ಡೆಸ್ಕ್ ಮೇಲೆ ತಲೆ ಇಟ್ಟು ಮುಖ ಮುಚ್ಚಿಕೊಂಡು ಅಳುತ್ತಿರುವುದು ಕಾಣಿಸಿತಂತೆ. ಇವನು ದೂರದಿಂದಲೇ "ಯಾರು ನೀವು? ಏಕೆ ಅಳುತ್ತಿದ್ದೀರಿ?" ಎಂದು ಕೇಳಿದನಂತೆ. ಒಂದು ಬಾರಿ ಕರೆದಾಗ ಏನು ಹೇಳದೆ ಅಳುತ್ತಿದ್ದ ವ್ಯಕ್ತಿ ಇನ್ನೊಂದು ಬಾರಿ ಕರೆದಾಗ ಡೆಸ್ಕಿಂದ ತಲೆ ಎತ್ತಿ ಇವನ ಮುಖವನ್ನು ನೋಡುತ್ತಾ ಅಳುತ್ತಾ ಕೂತನಂತೆ. ಇವನಿಗೆ ವಿಚಿತ್ರವಾಗಿ ಇವನ ಮುಖವನ್ನೇ ನೋಡುತ್ತಾ ಅಳುತ್ತಿದ್ದ ಅವನಿಗೆ ಏನು ಹೇಳಬೇಕೆಂದು ತೋಚದೆ ಡಿಸ್ಟರ್ಬ್ ಮಾಡುವುದು ಬೇಡವೆಂದು ಅಲ್ಲಿಂದ ಹೊರಟು ಹೋದನಂತೆ. ಮರುದಿನ ಹೋಟೆಲಿಗೆ ಬಂದಾಗ ಯಾವುದೋ ಕೆಲಸದ ನಿಮಿತ್ತ ಹೋಟೆಲ್ನಲ್ಲಿದ್ದ ಕೋಣೆಗೆ ಹೋದನಂತೆ. ಅಲ್ಲಿ ಹೋಟೆಲಿನ ಮಾಲೀಕ ಯಾವುದೋ ಫೋಟೋವನ್ನು ಒರೆಸಿ ಅದಕ್ಕೆ ಹಾರವನ್ನು ಹಾಕುತ್ತಿದ್ದನಂತೆ. ಮತ್ತೆ ಇವನು ಆ ಫೋಟೋ ಗಮನಿಸಿದಾಗ ಇವನಿಗೆ ಚಳಿ ಜ್ವರ ಹಿಡಿಯುವುದೊಂದೇ ಬಾಕಿ. ನಿನ್ನೆ ರಾತ್ರಿ ಅಳುತ್ತಿದ್ದ ವ್ಯಕ್ತಿಯೇ ಆ ಫೋಟೋದಲ್ಲಿದ್ದ ವ್ಯಕ್ತಿಯಾಗಿದ್ದನಂತೆ. ಮಾಲೀಕನ ಬಳಿ ಕೇಳಿದಾಗ ಆತ ಅವನು ತನ್ನ ಹೋಟೆಲ್ನಲ್ಲಿ ಕೆಲಸಕ್ಕೆ ಜೊತೆ ಇದ್ದ ಪಾರ್ಟ್ನರ್ ಎಂದು ಹೇಳಿದನಂತೆ. ಹಾಗೂ ಅವನು ಬೈಕ್ ಆಕ್ಸಿಡೆಂಟಲ್ಲಿ ತೀರಿ ಹೋದನಂತೆ. ಇದೇ ರೀತಿ ಗೋಸ್ಟ್ ಸ್ಟೋರೀಸ್ನ ಕೇಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ.